ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವಾಗ ಎಲ್ಲಿ ನೋಡಿದ್ರು ಕೂಡ ಬಿ ಎಸ್ ಎನ್ ಎಲ್. ರೀಸನ್ ಏನು ಅಂದರೆ, ಯಾವಾಗ ಜಿಯೋ ಕಂಪ್ನಿಯವರು ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಕಂಪ್ನಿಯವರು ಪ್ಲಾನ್ ಪ್ರೈಸಸ್ನ ಜಾಸ್ತಿ ಮಾಡಿದ್ರು, ಅವಾಗ ಎಲ್ಲರೂ ಕೂಡ ಬಿ ಎಸ್ ಎನ್ ಎಲ್ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ರೀಸನ್ ಏನು ಅಂದರೆ, ಒಂದು ಟೈಮಲ್ಲಿ ನೋಡಿಕೊಂಡ್ರೆ ಏರ್ಟೆಲಲ್ಲಿ ಹಾಗೆ ಬಂದ್ಬಿಟ್ಟು ಜಿಯೋದಲ್ಲಿ ರೀಸನಬಲ್ ಪ್ರೈಸಲ್ಲಿ ನಮಗೆ ಪ್ಲಾನ್ ಪ್ರೈಸಸ್ ಆದರೆ ಇರ್ತಾ ಇತ್ತು. ಇವಾಗ ರೀಸೆಂಟ್ ಡೇಸಲ್ಲಿ ನೋಡಿಕೊಂಡ್ರೆ 12 to 24% ನಮಗೆ ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗಿದೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ಬಿ ಎಸ್ ಎನ್ ಎಲ್ ಅಲ್ಲಿ ನೋಡಿಕೊಂಡ್ರೆ ನಮಗೆ ಪ್ಲಾನ್ ಪ್ರೈಸಸ್ ಅನ್ನೋದು ತುಂಬಾನೇ ಚೀಪ್ ಆಗಿದೆ. ಇವಾಗ ಏರ್ಟೆಲ್ ಜಿಯೋ ಅವರು ಏನೇನೆಲ್ಲ ಆಫರ್ ಮಾಡ್ತಿದ್ದಾರೋ ಇವರು ಕೂಡ ಅದೇ ಆಫರ್ ಮಾಡ್ತಿದ್ದಾರೆ. ಪ್ಲಾನ್ ಪ್ರೈಸಸ್ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಆವಾಗಿಂದ ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ರು, ಬ್ರೋ ಇವಾಗ ನಾವು ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗೋದು ಒಳ್ಳೇದಾ, ಎಲ್ಲ ಕಡೆನೂ ಕೂಡ ನೆಟ್ವರ್ಕ್ ಸಿಗುತ್ತಾ, ಹಾಗೆ ಬಂದ್ಬಿಟ್ಟು ಇವರು 4G ಪ್ರೊವೈಡ್ ಮಾಡ್ತಿದ್ದಾರಾ 5G ಪ್ರೊವೈಡ್ ಮಾಡ್ತಿದ್ದಾರಾ, ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತಾ ಇದ್ರು. ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳಿದ್ರು. ಇವಾಗ ಎಲ್ಲಾ ಕ್ವಶನ್ಸ್ ಕೂಡ ಪಿಕ್ ಮಾಡಿ ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗಬೇಕು, ಬಿ ಎಸ್ ಎನ್ ಎಲ್ ಗೆ ಶಿಫ್ಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಇನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಿ ಎಸ್ ಎನ್ ಎಲ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಟೈಮಲ್ಲಿ ಬಿ ಎಸ್ ಎನ್ ಎಲ್ ನ ಯಾರು ಕೂಡ ಟಚ್ ಮಾಡೋದಕ್ಕಾದ್ರೆ ಆಗ್ತಿರ್ಲಿಲ್ಲ. ರೀಸನ್ ಏನು ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಬಿ ಎಸ್ ಎನ್ ಎಲ್ ಅವರೇ ಟಾಪ್ ಟೆಲಿಕಾಂ ಆಪರೇಟರ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೋ, ಬಿ ಎಸ್ ಎನ್ ಎಲ್ ಅವರು ಒಂದು ಟೈಮಲ್ಲೇ ಆ ಪೊಸಿಷನ್ ಅಲ್ಲಿ ಇದ್ರು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2000ದಿಂದ 2008, ಸೊ ಈ ಒಂದು ಮಧ್ಯದಲ್ಲಿ ನೋಡ್ಕೊಂಡ್ರೆ ಬಿ ಎಸ್ ಎನ್ ಎಲ್ ಅವ್ರದ್ದು ನಮ್ಮ ಇಂಡಿಯಾದಲ್ಲಿ ಮಾರ್ಕೆಟ್ ಶೇರ್ ಎಷ್ಟು ಗೊತ್ತಾ, 80%. 100 ಜನರಲ್ಲಿ 80 ಜನ ಬಿ ಎಸ್ ಎನ್ ಎಲ್ ಸಿಮ್ ನ ಯೂಸ್ ಮಾಡ್ತಾ ಇದ್ರು. ಇನ್ನು 20% ಜನ ಮಾತ್ರ ನಮಗೆ ಏರ್ಟೆಲ್, ವೋಡಾಫೋನ್, ಐಡಿಯಾ ಹಾಗೆ ಬಂದ್ಬಿಟ್ಟು ಟಾಟಾ ಡೊಕೊಮೊ, ಏರ್ಸೆಲ್, ಸೊ ಈ ಒಂದು ಸಿಮ್ ನ ಯೂಸ್ ಮಾಡ್ತಾ ಇದ್ರು. 80% ಜನ ಬಿ ಎಸ್ ಎನ್ ಎಲ್ ಸಿಮ್ ನ ಯೂಸ್ ಮಾಡ್ತಾ ಇದ್ರು. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಬಿ ಎಸ್ ಎನ್ ಎಲ್ ಮಾರ್ಕೆಟ್ ಶೇರ್ ಎಷ್ಟು ಗೊತ್ತಾ, 8.08%. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 80% ಅಲ್ಲಿ 8.08% ಅಲ್ಲಿ ಅಷ್ಟರ ಮಟ್ಟಿಗೆ ಡೌನ್ ಆದ್ರು ಅಂತಾನೆ ಹೇಳ್ಬೋದು. ಮೇನ್ ರೀಸನ್ ಏನು ಅಂದ್ರೆ, ಡೆವಲಪ್ ಆಗಲಿಲ್ಲ, ಇವರು ಇಂಪ್ರೂವ್ ಆಗಲಿಲ್ಲ. ಇವಾಗ ಬೇರೆ ಕಂಪ್ನೀಸ್ ನೋಡ್ಕೊಂಡ್ರೆ ಏರ್ಟೆಲ್ ಆಗಲಿ, ವೋಡಾಫೋನ್ ಆಗಲಿ, ಐಡಿಯಾ ಆಗಲಿ, ಇವರೆಲ್ಲರೂ ಕೂಡ ಏನಾದ್ರು ಅಂದ್ರೆ ಕಾಲಕ್ಕೆ ತಕ್ಕಂತೆ ಡೆವಲಪ್ ಆಗ್ತಾ ಬಂದ್ರು. ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಇಂಪ್ರೂವ್ ಆದ್ರು. 2G ಇಂದ 3G ಬಂದ್ರು, 3G ಇಂದ 4G ಬಂದ್ರು, 4G ಇಂದ ಇವಾಗ 5G ಕೂಡ ಬಂದ್ರು. ಈ 5G ಕೂಡ ಫುಲ್ ಫ್ಲೆಕ್ಸ್ ಆಗಿ ರೋಲ್ ಔಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ಬಿ ಎಸ್ ಎನ್ ಎಲ್ ವಿಷಯಕ್ಕೆ ಬಂದ್ರೆ, ಅವ್ರ ಹತ್ರ ಇನ್ನ 3G ಇರೋದು, 4G ನೆಟ್ವರ್ಕ್ ಇಲ್ಲಾನೇ ಇಲ್ಲ. 4G ಕೂಡ ಕೆಲವೊಂದು ಸಿಟೀಸ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನ ಫುಲ್ ಫ್ಲೆಕ್ಸ್ ಆಗಿ ರೋಲ್ ಔಟ್ ಮಾಡಿಲ್ಲ. ಇನ್ನ 4G ನೆಟ್ವರ್ಕ್ ಅನ್ನೋದು ಫುಲ್ ಫ್ಲೆಕ್ಸ್ ಆಗಿ ಇವಾಗ ಅಟ್ ಪ್ರೆಸೆಂಟ್ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅಲ್ಲಿ ನಿಮಗೆ 4G ನೆಟ್ವರ್ಕ್ ಯಾವ ರೀತಿ ಸಿಗ್ತಿದೆಯಲ್ಲ, ಸೇಮ್ ಅದೇ ರೀತಿ ಬಿ ಎಸ್ ಎನ್ ಎಲ್ ಅಲ್ಲೂ ಕೂಡ ಆ ತರ ನೆಟ್ವರ್ಕ್ ನಿಮಗೆ ಸಿಗಬೇಕು ಅಂದ್ರೆ ಇನ್ನ ತುಂಬಾ ವರ್ಷ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಇನ್ನ ಫುಲ್ ಫ್ಲೆಕ್ಸ್ ಆಗಿ ರೋಲ್ ಔಟ್ ಆಗೋದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಇನ್ನ 1 ವರ್ಷ ಹಿಡಿಯುತ್ತೆ. 1 ವರ್ಷ ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ, ನಾನು 1 ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ರೀಸನ್ ಏನು ಅಂದ್ರೆ, ಬಿ ಎಸ್ ಎನ್ ಎಲ್ ಗೆ ತುಂಬಾ ಮಟ್ಟಿಗೆ ಫಂಡಿಂಗ್ ಸಿಗ್ತಾ ಇಲ್ಲ. ಒಂದು ಟೈಮಲ್ಲಿ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಫಂಡ್ ಮಾಡ್ತಾ ಇದ್ರು. ಇವಾಗ ಬಿ ಎಸ್ ಎನ್ ಎಲ್ ಗೆ ತುಂಬಾ ಮಟ್ಟಿಗೆ ಫಂಡಿಂಗ್ ಕೂಡ ಸಿಗ್ತಾ ಇಲ್ಲ. ಇವಾಗ ಯಾವಾಗ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು, ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಬಿ ಎಸ್ ಎನ್ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇಂಡಿಯನ್ ಗೌರ್ಮೆಂಟ್ ಅವರು ಬಿ ಎಸ್ ಎನ್ ಎಲ್ ಅಲ್ಲಿ 3 ಲಕ್ಷ ಕೋಟಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ, 4G ಗೆ ಶಿಫ್ಟ್ ಆಗಲಿ, 4G ಡೆವಲಪ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಬಿ ಎಸ್ ಎನ್ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ, ರತನ್ ಟಾಟಾ ಅವರು ಕೂಡ ಇವಾಗ ಬಿ ಎಸ್ ಎನ್ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಕೂಡ ಈ ಒಂದು ನ್ಯೂಸ್ ಅಂತೂ ಬರ್ತಾ ಇದೆ. ರತನ್ ಟಾಟಾ ಅವ್ರು ಏನಾದ್ರು ಇಂಟ್ರೆಸ್ಟ್ ತೋರಿಸಿ ಬಿ ಎಸ್ ಎನ್ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಜವಾಗ್ಲೂ ಬಿ ಎಸ್ ಎನ್ ಎಲ್ ಮತ್ತೆ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಸಪೋರ್ಟ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಟಾಟಾ ಕಂಪ್ನಿ ಹತ್ರ ಟಾಟಾ ಡೊಕೊಮೊ ಸಿಮ್ ಕೂಡ ಇದೆ, ಅದು ಇವಾಗ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದೆ. ಆದ್ರೆ ಆ ನೆಟ್ವರ್ಕ್ಸ್ ಎಲ್ಲ ಇರುತ್ತಲ್ಲ, ಆ ನೆಟ್ವರ್ಕ್ಸ್ ಕೂಡ ಬಿ ಎಸ್ ಎನ್ ಎಲ್ ಅಲ್ಲಿ ಏನಾದ್ರು ಮರ್ಜ್ ಆಯ್ತು ಅಂದ್ರೆ ಇನ್ನೂ ಫಾಸ್ಟ್ ಆಗಿ ನಮಗೆ 4G ಸರ್ವಿಸ್ ಬರುತ್ತೆ ಅಂತಾನೆ ಹೇಳ್ಬೋದು. 5G ನ ಸೈಡಿಗೆ ಇಟ್ಬಿಡಿ, 4G ಸರ್ವಿಸ್ ಅಂತೂ ತುಂಬಾ ಬೇಗ ಬರುತ್ತೆ. ಹಾಗೆ ಬಂದ್ಬಿಟ್ಟು 4G ಕೂಡ ನಾವು ಫುಲ್ ಫ್ಲೆಕ್ಸ್ ಆಗಿ ಯೂಸ್ ಮಾಡಬಹುದು. ರತನ್ ಟಾಟಾ ಅವ್ರು ಏನಾದ್ರು ಮರ್ಜ್ ಆದ್ರೆ ನಿಜವಾಗ್ಲೂ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ಇವಾಗ ಜನ ಯಾಕೆ ಬಿ ಎಸ್ ಎನ್ ಎಲ್ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದ್ರೆ, ಪ್ಲಾನ್ ಪ್ರೈಸಸ್. ಇವಾಗ ಒಂದೆರಡು ಪ್ಲಾನ್ ತೋರಿಸ್ತೀನಿ, ಅಲ್ಲೇ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನೀವು ಏರ್ಟೆಲ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಜಿಯೋ ಅಲ್ಲಿ 1 ತಿಂಗಳು ಪ್ಲಾನ್ ಹಾಕಿಸ್ಕೋಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 300 ರೂಪಾಯಿ ವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಅದೇ ಬಿ ಎಸ್ ಎನ್ ಎಲ್ ಅಲ್ಲಿ ನೋಡ್ಕೊಂಡ್ರೆ ಬರೀ ನಿಮಗೆ 140 ರೂಪಾಯಿಗೆ 1 ತಿಂಗಳ ಪ್ಲಾನ್ ಸಿಗುತ್ತೆ. ಇನ್ನ ಇಯರ್ಲಿ ಪ್ಲಾನ್, 1 ವರ್ಷದ ಪ್ಲಾನ್ ನೋಡ್ಕೊಂಡ್ರೆ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅಲ್ಲಿ ನಿಮಗೆ 4000 ವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಅದೇ ನೀವು ಬಿ ಎಸ್ ಎನ್ ಎಲ್ ಅಲ್ಲಿ ನೋಡ್ಕೊಂಡಿದ್ದೀರಾ ಅಂದ್ರೆ ಬರೀ 1,500ಕ್ಕೆ ನಿಮಗೆ ಇಯರ್ಲಿ ಪ್ಲಾನ್ ಸಿಗುತ್ತೆ. ಏರ್ಟೆಲ್ ಜಿಯೋ ಅವರು ಏನು ಆಫರ್ ಮಾಡ್ತಿದ್ದಾರೋ, ಪ್ರತಿದಿನ 2GB ಡಾಟಾ ಹಾಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ ಕಾಲ್ಸ್, ಏನೇನೆಲ್ಲ
ಏನೆಲ್ಲ ಆಫರ್ಸ್ನ ಅವರು ಪ್ರೊವೈಡ್ ಮಾಡ್ತಿದ್ರು BSNL ಅವರು ಕೂಡ ಸೇಮ್ ಅದೇ ಆಫರ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. 4,000 ಎಲ್ಲಿ 1,500 ಎಲ್ಲಿ. ಸೊ ಈ ರೀತಿಯಾಗಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಅನ್ನೋದು ಕೂಡ ಇಳಿಯುತ್ತೆ. ಹತ್ತತ್ರ 30 to 40% ನಿಮಗೆ ದುಡ್ಡು ಅಂತೂ ಸೇವ್ ಆಗುತ್ತೆ. ಇವಾಗ ಇದನ್ನ ನೋಡಿ ತುಂಬಾ ಜನ ಇವಾಗ BSNL ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. BSNL ಗೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿಬಿಟ್ಟು ಶಿಫ್ಟ್ ಆಗಿ. ರೀಸನ್ ಏನು ಅಂದ್ರೆ ಇವಾಗ ನಿಮ್ಮಲ್ಲಿ ಒಂದು ಸ್ವಲ್ಪ ಜನ ಕೇಳ್ಬೋದು, ಬ್ರೋ BSNL ಬಂದ್ಬಿಟ್ಟು ನಮ್ಮ ಇಂಡಿಯಾದು, ನೀವು ನೋಡಿದ್ರೆ ಸಪೋರ್ಟ್ ಮಾಡ್ತಿಲ್ಲಲ್ಲ, BSNL ನ ಸಪೋರ್ಟ್ ಮಾಡಿ ಅಂತೇಳಿ. ನಾನು ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. BSNL ಅಂದ್ರೆ ನನಗೂ ಕೂಡ ಇಷ್ಟ. ಒಂದು ಟೈಮಲ್ಲಿ ನಾನು ಕೂಡ BSNL ನ ಯೂಸ್ ಮಾಡಿದ್ದೀನಿ. ಈವಾಗಲೂ ಕೂಡ ತುಂಬಾ ಜನ ಏನಕ್ಕೆ BSNL ನ ಯೂಸ್ ಮಾಡ್ತಿಲ್ಲ ಅಂದ್ರೆ ನೆಟ್ವರ್ಕ್ ಇಶ್ಯೂಸ್. ಎಲ್ಲ ಕಡೆನೂ ಕೂಡ ನೆಟ್ವರ್ಕ್ ನಮಗೆ ಸಿಗೋದಿಲ್ಲ. ಕೆಲವೊಂದು ಕಡೆ ನೆಟ್ವರ್ಕ್ ಸಿಕ್ಕಿದ್ರೆ ಇನ್ನ ಕೆಲವೊಂದು ಕಡೆ ನೆಟ್ವರ್ಕ್ ಸಿಗೋದಿಲ್ಲ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಸರ್ವಿಸ್ ಬಗ್ಗೆನೇ ಮಾತಾಡೋಣಂತೆ. ಇವಾಗ ನೀವಿರೋ ಏರಿಯಾದಲ್ಲಿ ಜಸ್ಟ್ ನೀವು ಏರ್ಟೆಲ್ ಆಗಿ ಬಂದ್ಬಿಟ್ಟು ಜಿಯೋಗೆ ಕಾಲ್ ಮಾಡಿಬಿಟ್ಟು ನಾನು ಈ ರೀತಿಯಾಗಿ ವೈಫೈ ಹಾಕಿಸ್ಕೋಬೇಕಂತಿದ್ದೀನಿ, ಬ್ರಾಡ್ಬ್ಯಾಂಡ್ ಸರ್ವಿಸ್ ಹಾಕಿಸ್ಕೋಬೇಕಂತಿದ್ದೀನಿ, ಬಂದ್ಬಿಟ್ಟು ಫಿಕ್ಸ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಜಸ್ಟ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ವಿತಿನ್ ನಿಮಗೆ 15 to 30 minutes ವಿತ್ ಎಲ್ಲ ಎಕ್ವಿಪ್ಮೆಂಟ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತಾರೆ. ಅಂದ್ರೆ ಸರ್ವಿಸ್ ಅನ್ನೋದು ಅಷ್ಟು ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದೇ ನೀವು BSNL ಗೆ ಕಾಲ್ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ವೈಫೈ ಹಾಕಿಸ್ತೀವಿ, ನಮ್ಮ ಮನೆಗೆ ಬಂದ್ಬಿಟ್ಟು ಫಿಟ್ ಮಾಡ್ಕೊಟ್ಟು ಹೋಗ್ತೀರಾ ಅಂತ ನೋಡಿ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಒಂದು ದಿನ ಅವರು ಟೈಮ್ ತಗೊಂತಾರೆ. ಒಂದಿನ ಇಲ್ಲ 2 ದಿನ ನಿಮಗೆ ಟೈಮ್ ತಗೊಂತಾರೆ. ಅಂದ್ರೆ ಸರ್ವಿಸ್ ವಿಷಯದಲ್ಲಿ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಸ್ಲೋ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ BSNL ಎಷ್ಟು ಸ್ಟ್ರಾಂಗ್ ಅಂತೇಳಿ. ನನಗೆ ಅನ್ನಿಸ್ದಂಗೆ ಒಂದು 2 ವರ್ಷ 3 ವರ್ಷದ ಹಿಂದೆ ಅನ್ಕೊಂತೀನಿ, ನಾವು ಹಂಪಿಗೆ ಹೋಗಿದ್ವಿ. ಹಂಪಿಗೆ ಹೋದಾಗ ನಮ್ಮ ಹತ್ರ ಏರ್ಟೆಲ್ ಸಿಮ್ ಇದೆ, ಹಾಗೆ ಬಂದ್ಬಿಟ್ಟು ಜಿಯೋ ಸಿಮ್ ಕೂಡ ಇದೆ. ಈ ಎರಡರ ಸಿಮ್ ಕೂಡ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ನೆಟ್ವರ್ಕ್ ನಿಲ್ಲ, ಕಂಪ್ಲೀಟ್ ಆಗಿ ಝೀರೋ ಆಗೋಗ್ಬಿಟ್ಟಿದೆ. ಅಲ್ಲಿರೋರು ಏನ್ ಹೇಳಿದ್ರು ಅಂದ್ರೆ BSNL ಸಿಮ್ ಮಾತ್ರ ಇಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಗೋದು, ನಿಮ್ಮ ಹತ್ರ BSNL ಸಿಮ್ ಇಲ್ಲ ಅಂದ್ರೆ ಒಂದು BSNL ಸಿಮ್ ತಗೊಳ್ಳಿ, ನಾವಾಗ ನೀವು ಆರಾಮಾಗಿ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮಗೆ ಸಣ್ಣ ಪುಟ್ಟ ಹಳ್ಳಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ವಿಲೇಜ್ ಸೈಡ್ ನೋಡ್ಕೊಂಡ್ರೆ ಅಲ್ಲಿ ಇವಾಗಲೂ ಕೂಡ ತುಂಬಾ ಜನ BSNL ಸಿಮ್ ಯೂಸ್ ಮಾಡ್ತಿದ್ದಾರೆ. ರೀಸನ್ ಏನು ಅಂದ್ರೆ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ನಿಮಗೆ BSNL ನೆಟ್ವರ್ಕ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದೇ ಸಿಟಿಯಲ್ಲಿ ನೋಡ್ಕೊಂಡ್ರೆ ನಿಮಗೆ BSNL ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ, ನಿಮಗೆ ಕಾಲ್ಸ್ ಚೆನ್ನಾಗಿ ಬರುತ್ತೆ, ಹಾಗೆ ಬಂದ್ಬಿಟ್ಟು ಇಂಟರ್ನೆಟ್ ಸ್ಪೀಡ್ ಇರೋದಿಲ್ಲ. ಸೊ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಪ್ಲಸ್ ಅಂಡ್ ಮೈನಸ್ ಅಂತೂ ಇರುತ್ತೆ. ಅದೇ ನೀವು ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇವಾಗ BSNL ಯಾರು ತಗೋಬೇಕು, ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಜಿಯೋ ಸಿಮ್ ಯಾರು ತಗೋಬೇಕಂತನೂ ಕೂಡ ನಾನು ನಿಮಗೆ ಹೇಳ್ತೀನಿ. BSNL ಯಾರು ತಗೋಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಮ್ಮ ಮನೆಯಲ್ಲಿ ತಾಯಿ ಇದ್ದಾರೆ, ಸೊ ಅವ್ರು ಬಂದ್ಬಿಟ್ಟು ಮನೇಲೇ ಇರ್ತಾರೆ. ಸೊ ಅವ್ರಿಗೆ ನಾನು BSNL ಗೆ ಪೋರ್ಟ್ ಮಾಡಿಸಿದ್ರು ಕೂಡ ಅವ್ರಿಗೆ ಬರೋ ಕಾಲ್ಸ್ ಬರುತ್ತೆ, ಇವರು ಬೇಕಂದ್ರೆ ಆರಾಮಾಗಿ ಬೇರೆ ಅವರಿಗೆ ಕಾಲ್ಸ್ ಮಾಡ್ಬೋದು. ಇಂಟರ್ನೆಟ್ ಕೂಡ ಅತಿ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ, ಅವರಿಗೆ BSNL ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇಲ್ಲ ಬ್ರೋ ನಾನು ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೀನಿ, ಬೇರೆ ಕಡೆ ಎಲ್ಲ ಸುತ್ತಾಡ್ತಾ ಇರ್ತೀನಿ, ನನಗೆ ನೆಟ್ವರ್ಕ್ ಕೂಡ ತುಂಬಾ ಫಾಸ್ಟ್ ಆಗಿರಬೇಕು, ಅದ್ರ ಜೊತೆಗೆ ಫೋನ್ ಕಾಲ್ಸ್ ಕೂಡ ಕರೆಕ್ಟ್ ಆಗಿ ಬರಬೇಕು, ಪ್ಲಾನ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಇನ್ನು ನಿಮಗಿರೋ ಆಪ್ಷನ್ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್. ಇಲ್ಲ ಬ್ರೋ ನಾನು ಒಂದೇ ಕಡೆ ಇರ್ತೀನಿ, ನಾನಿರೋ ಏರಿಯಾದಲ್ಲಿ BSNL ನೆಟ್ವರ್ಕ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಆವಾಗ ನೀವು ಹಾಕಿಸ್ಕೋಬಹುದು. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ದೀರಾ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಫ್ಲೆಕ್ಚುಯೇಟ್ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ನಾನು ಒಂದು 2 ವರ್ಷದ ಹಿಂದೆ ಅನ್ಕೊಂತೀನಿ ಬೆಂಗಳೂರಿಗೆ ಬಂದಿದ್ದೆ. ಸೊ ಬೆಂಗಳೂರಲ್ಲಿ OnePlus ಇವೆಂಟ್ ಇತ್ತು. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಕ್ಲೋಸ್ಡ್ ರೂಮ್ ಅಲ್ಲಿ ನಮಗೆ OnePlus ಇವೆಂಟ್ ಆದ್ರೆ ನಡೆದಿತ್ತು. ಆ ಒಂದು ಇವೆಂಟ್ ಅಲ್ಲಿ ನಾನು ಜಿಯೋ ಸಿಮ್ ಯೂಸ್ ಮಾಡ್ತಾ ಇರೋದು. ಯಾವಾಗ ನಾನು ಇವೆಂಟ್ ಒಳಗೆ ಎಂಟರ್ ಆದ್ನೋ ಅವಾಗ ಜಿಯೋ ಕಂಪ್ಲೀಟ್ ಆಗಿ ನಿಲ್ಲು, ಒಂದು ಫೋನ್ ಕಾಲ್ಸ್ ಬರ್ತಾ ಇಲ್ಲ, ನಾನು ಒಬ್ಬರಿಗೆ ಮೆಸೇಜ್ ಕಳ್ಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿನೂ ಕೂಡ ಇದೆ. ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡ್ರೆ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಅವರು ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಅವರಲ್ಲೂ ಕೂಡ ತುಂಬಾ ಮೈನಸಸ್ ಗಳಿದೆ. ಇವಾಗ ಅಟ್ ಪ್ರೆಸೆಂಟ್ ಇವಾಗಿರೋ ಮಾರ್ಕೆಟ್ ನ ನಾವು ಕನ್ಸಿಡರ್ ಮಾಡಿದ್ರೆ ಎಲ್ಲಾ ನೆಟ್ವರ್ಕ್ ಗಿಂತ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ನೆಟ್ವರ್ಕ್ ತುಂಬಾ ಮಟ್ಟಿಗೆ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು BSNL ಗೆ ಯಾವಾಗ ಶಿಫ್ಟ್ ಆಗಬೇಕು ಅಂದ್ರೆ ಇವಾಗ ಒಳ್ಳೆ ಟೈಮ್ ಅಲ್ಲ ಶಿಫ್ಟ್ ಆಗೋದಕ್ಕೆ. ನಮ್ಮ ಫ್ರೆಂಡ್ಸ್ ಅಲ್ಲೇ ಎಷ್ಟೋ ಜನ ಯಾವಾಗ ಇವರು ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು ಅವರು ರಚ್ಚಿಗೆ ಎದ್ಬಿಟ್ಟು BSNL ಗೆ ಪೋರ್ಟ್ ಮಾಡಿಸ್ಕೊಂಡ್ರು. ಪೋರ್ಟ್ ಮಾಡಿಸ್ಕೊಂಡಿದ್ದಾದ್ಮೇಲೆ 2 ದಿನ ಅವರು ಯೂಸ್ ಮಾಡಿದ್ದು ಮತ್ತೆ ಆಸ್ ಯೂಶುವಲ್ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋಗೆ ಶಿಫ್ಟ್ ಆದ್ರು. ರೀಸನ್ ಏನು ಅಂದ್ರೆ ಇಂಟರ್ನೆಟ್ ಅನ್ನೋದು ನಿಮಗೆ ಫಾಸ್ಟ್ ಇರೋದಿಲ್ಲ, ತುಂಬಾ ಸ್ಲೋ ಇರುತ್ತೆ. ಇವಾಗ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಅವರು ನೋಡ್ಕೊಂಡ್ರೆ ನಮಗೆ ಫಾಸ್ಟ್ ಇಂಟರ್ನೆಟ್ಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ನಮಗೆ ಏನಾದರೂ ಸ್ಲೋ ಆಯಿತು ಅಂದ್ರೆ ನಾಗಲೇ ನಮ್ಮ ಕೈಯಲ್ಲಿ ಇರೋದಕ್ಕಾದ್ರೆ ಆಗೋದಿಲ್ಲ. ನಿಮಗೆ BSNL ಅಲ್ಲಿ ಇಂಟರ್ನೆಟ್ ಸ್ಪೀಡ್ ಅನ್ನೋದು ತುಂಬಾನೇ ಕಮ್ಮಿ ಇರುತ್ತೆ. ಇದೊಂದನ್ನ ಯೋಚನೆ ಮಾಡಿ, ನಿಮಗೆ ಫೋನ್ ಕಾಲ್ಸ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ, ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಬೇಕು, ಯಾವುದಾದ್ರೂ ಮೂವಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ನಿಮಗೆ ತುಂಬಾನೇ ಟೈಮ್ ಹಿಡಿಯುತ್ತೆ, ನಿಮಗೆ ಇಂಟರ್ನೆಟ್ ಅನ್ನೋದು ತುಂಬಾನೇ ಸ್ಲೋ ಇರುತ್ತೆ. ಇದೊಂದನ್ನ ಫಸ್ಟ್ ಇದೆಲ್ಲಾನು ಕೂಡ ಯೋಚನೆ ಮಾಡಿದ್ದಾದ್ಮೇಲೆ BSNL ಗೆ ಪೋರ್ಟ್ ಮಾಡಿಸ್ಕೊಳ್ಳಿ. ಏನೋ ಇವಾಗ ನಿಮಗೆ ಕೋಪ ಇದೆ, ಒಂದು ಸ್ವಲ್ಪ ಆವೇಶ ಇದೆ ಅಂತ ತಕ್ಷಣ ಬೇಗ ಹೋಗ್ಬಿಟ್ಟು ಪೋರ್ಟ್ ಮಾಡಿಸ್ಕೋಬೇಡಿ. ಸೊ ಪೋರ್ಟ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡಿ, ಯಾಕೆಂದ್ರೆ ಇವಾಗ ನೀವು ಪೋರ್ಟ್ ಮಾಡಿಸೋದು 2 ನಿಮಿಷದ ವಿಷಯ, ಮತ್ತೆ ನೀವು ಅನ್ಪೋರ್ಟ್ ಮಾಡಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಸಿಮ್ಮಿಗೆ ಪೋರ್ಟ್ ಮಾಡಿಸ್ಕೋಬೇಕಾದ್ರೆ ಅದರಲ್ಲಿ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ, ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ನೋಡ್ಬಿಟ್ಟು ಆಮೇಲೆ ನೀವು ಪೋರ್ಟ್ ಆದ್ರೆ ಮಾಡಿಸ್ಕೊಳ್ಳಿ.
ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ 4G ಸರ್ವಿಸಸ್ ಎಲ್ಲೆಲ್ಲಿದೆ, BSNL ಅವ್ರದ್ದು 4G ಸರ್ವಿಸ್ ಇದೆ ಅಲ್ಲ, ಅದು ಯಾವ್ಯಾವ ಸಿಟಿಯಲ್ಲಿ ಇದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ಹಾಗೆ ಬಂದ್ಬಿಟ್ಟು ಬಾಗಲಕೋಟೆ, ಬೀದರು. ಸೊ ಈ ಒಂದು ಸಿಟೀಸ್ ಅಲ್ಲಿ 4G ಇದೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ BSNL ಅವರೇ ಒಂದು ಲೀಸ್ಟ್ ನ ಪ್ರಿಪೇರ್ ಮಾಡಿದ್ದಾರೆ. ಈ ಒಂದು ಸಿಟೀಸ್ ಅಲ್ಲಿ ನೀವೇನಾದ್ರೂ ಇದೀರಾ ಅಂದ್ರೆ ಟ್ರೈ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮಗೆ ದುಡ್ಡು ಕೂಡ ತುಂಬಾ ಮಟ್ಟಿಗೆ ಉಳಿಯುತ್ತೆ. BSNL ಗೆ ಒಂದ್ಸಲ ಶಿಫ್ಟ್ ಆಗಿ ಒಂದು ತಿಂಗಳು ಯೂಸ್ ಮಾಡಿ, ಅವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಅಪ್ಪ, ನಾನಿರೋ ಏರಿಯಾದಲ್ಲಿ ನೆಟ್ವರ್ಕ್ ಕೂಡ ಚೆನ್ನಾಗಿದೆ, ಅದ್ರ ಜೊತೆಗೆ ಸರ್ವಿಸು ಕೂಡ ಚೆನ್ನಾಗಿದೆ ಅಂದ್ರೆ ಆರಾಮಾಗಿ ಕಂಟಿನ್ಯೂ ಆಗಿ. ಇಲ್ಲ ನನಗೇನೋ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ, ನನಗೆ ಫಸ್ಟಿಗೆ ಯೂಸ್ ಮಾಡ್ತಾ ಇರೋ ಜಿಯೋ ಏರ್ಟೆಲ್ ತುಂಬಾ ಮಟ್ಟಿಗೆ ಬೆಟರ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತು ಅಂದ್ರೆ ಆವಾಗ ನೀವು ಬೇಕಂದ್ರೆ ಶಿಫ್ಟ್ ಆಗ್ಬೋದು. ಒಂದು ವರ್ಷ ಆದ್ಮೇಲೆ 100% BSNL ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಅವಾಗ ಎಲ್ಲರೂ ಕೂಡ ನಾವು ಬೇಕಂದ್ರೆ BSNL ಗೆ ಶಿಫ್ಟ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ರೀಸನ್ ಏನು ಅಂದ್ರೆ ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇದ್ರು, ಬ್ರೋ BSNL ಗೆ ಶಿಫ್ಟ್ ಆಗ್ಬೋದಾ, ಅದರಲ್ಲಿರೋ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳಿ ಅಂತೇಳಿ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.